ಸಮಗ್ರ ಜೀವನಶೈಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನರಗಳ ಒತ್ತಡವನ್ನು ಹೇಗೆ ಗುಣಪಡಿಸುವುದು, ನರಗಳ ಒತ್ತಡವನ್ನು ಹೇಗೆ ಗುಣಪಡಿಸೋದು ಅಂತ ಇದು ಅದ್ಭುತವಾದ ವಿಷಯ ತಿಳ್ಕೊಳ್ಳೋಣ. ಮೊದಲನೇದಾಗಿ ನರಗಳ ಒತ್ತಡ ಬರೋದ ಕಾರಣ ಏನಂದ್ರೆ ಇತ್ತೀಚಿನ ಕಾಲ ಅಂದ್ರೆ ಈ ವೇಗದ ಜೀವನ ಒಂದು ಅಂದ್ರೆ ಫಾಸ್ಟ್ ಲೈಫ್ ಇದು ಎಲ್ಲ. ಆಮೇಲೆ ಹೆಚ್ಚಿನ ಒತ್ತಡಿ, ಪ್ರತಿಯೊಂದರಲ್ಲಿ ಒತ್ತಡ ಅಂದ್ರೆ ಒಬ್ಬರು ಇನ್ನೊಬ್ಬರಿಗೂ ಕೊಡುವಂತ ಈಗಾಗಲೇ ಮೇಡಮ್ ಅವ್ರು ಹೇಳ್ತಾ ಇದ್ರು, ಅಂದ್ರೆ ನಮ್ಮ ಒಳಗಡೆ ರಾಕ್ಷಸತ್ವ ಇದೆ, ನಮ್ಮ ಒಳಗಡೆ ದೈವತ್ವನೂ ಇದೆ. ಸೊ ಈ ರಾಕ್ಷಸತ್ವ ಏನಿದೆಯೋ ಅದು ಇನ್ನೊಬ್ರಿಗೆ ಒತ್ತಡ ಕೊಡ್ತಾನೆ ಇರ್ತದೆ, ಇನ್ನೊಬ್ಬರಿಂದ ನಿಮ್ಗೂ ಒತ್ತಡ ಬರ್ತಾನೆ ಇರ್ತದೆ. ಸೊ ಇಂಥ ಒತ್ತಡದಿಂದ ಜೀವನ ನಡ್ಸ್ಕೊಂತಾ ಇದೆ. ಅದೊಂದು ಫಾಸ್ಟ್ ಲೈಫ್ ಆಗಿದೆ, ವೇಗದ ಜೀವನ ಆಗಿದೆ, ಜೊತೆಗೆ ಒತ್ತಡದಿಂದಾಗಿ ಜೀವನ ನಾವು ನಡೆಸ್ಕೊಂತಾ ಇದ್ವಿ. ಇದರಿಂದ ಏನಾಗುತ್ತಂದ್ರೆ ಖಂಡಿತವಾಗಿ ನಮಗೆ ಈ ನರಗಳ ಒತ್ತಡಿ ಹೆಚ್ಚಾಗತ್ತೆ. ಅಂದ್ರೆ ಈ ನರ್ವಸ್ ಟೆನ್ಷನ್ ಅಂತ ಹೇಳ್ತೀವಿ ನಾವು. ಈ ನರ್ವಸ್ ಟೆನ್ಷನ್ ಆಗುವಾಗ ಏನಾಗುತ್ತೆ, ಖಂಡಿತವಾಗಿ ನಾವು ಬರೋದೇ ಕೆಟ್ಟ ಆರೋಗ್ಯ. ಅಂದ್ರೆ ಒಂಥರ ನಮ್ಮ ಆರೋಗ್ಯವು ಕೆಟ್ಟ ಹೋಗ್ತದೆ. ಅಂದ್ರೆ ಇಲ್ ಹೆಲ್ತ್ ಬರುತ್ತೆ, ರೋಗ ಬರುತ್ತೆ, ವ್ಯಾಧಿ ಬರುತ್ತೆ ಅಲ್ವಾ. ಸೊ ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಸೊ ಮತ್ತೆ ಇದನ್ನು ಕಂಡುಹಿಡಿಯೋದು ಹೇಗೆ ಅಂದ್ರೆ ಯಾವ ತರ ಕಂಡುಹಿಡಬಹುದು, ನಮ್ಗೆ ನರ್ವಸ್ ಟೆನ್ಷನ್ ಇದೆಯಾ ಇಲ್ಲ ಅಂತ ಕಂಡುಹಿಡೋದು ಹೇಗೆ ಅಂತಂದ್ರೆ, ಇದಕ್ಕೊಂದು ಸಣ್ಣ ಪ್ರಮಾಣದಲ್ಲಿ ಒಂದು ಎಕ್ಸಸೈಸ್ ಅಂದ್ರೆ ಹೇಳ್ಬೇಕಂದ್ರೆ ಒಂದು ನಿರೂಪಣ ತರ ನಾವು ಮಾಡ್ಕೋಬೇಕಾಗುತ್ತೆ. ಪ್ರಾಯೋಗಿಕ ನಾವು ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗತ್ತೆ. ಅದೇನಂತಂದ್ರೆ, ಇದು ಆಕ್ಯುಪ್ರೆಷರ್ ಅಲ್ಲಿ ಹೇಳುವಂತ ತಂತ್ರ. ಇದು ಆಕ್ಯುಪ್ರೆಷರ್ ಭಾಗವಾಗಿ, ಆ ಶಾಸ್ತ್ರ ಭಾಗವಾಗಿ ಹೇಳಿರುವಂತ ಒಂದು ತಂತ್ರ. ಅದರಿಂದ ನಾವೇನಂದ್ರೆ ನಮ್ಮ ದೇಹ ಒಳಗಡೆ ಈ ಒತ್ತಡಿ ಇದೆಯಾ ಇಲ್ಲ ಅಂದ್ರೆ ಈ ನರಗಳ ಒತ್ತಡಿ ಇದೆಯಾ ಇಲ್ಲ ಅಂತ ಕಂಡುಹಿಡೋದು ಸುಲಭವಾಗತ್ತೆ. ಏನಂತಂದ್ರೆ, ಒಂದು ಯಾರೇ ಪೇಷಂಟ್ ಆಗ್ಲಿ, ಒಂದು ಮನುಷ್ಯನಾಗ್ಲಿ, ಒಂದು ವ್ಯಕ್ತಿನಾಗ್ಲಿ ನೇಲ ಮೇಲೆ ಅಂದ್ರೆ ಅವರು ಹಿಂದಿದ ಮೇಲೆ ಅಂದ್ರೆ ಹಾಗೆ ಮಲಗಬೇಕಾಗತ್ತೆ. ಓಕೆ, ಅಂದ್ರೆ ಅವರು ಬೆನ್ನ ಮೇಲೆನೆ ಮಲಗಬೇಕಾಗತ್ತೆ. ನೇರವಾಗಿ ಮಲ್ಕೊಂಡಿದ ಮೇಲೆ ಏನ್ ಮಾಡ್ಬೇಕು, ಸೊ ನೇರವಾಗಿ ಮಲ್ಕೊಂಡಿದ ಮೇಲೆ ಎರಡು ಪಾದಗಳಲ್ಲಿ ಹೆಬ್ಬೆರಳು ಪಕ್ಕದಲ್ಲಿಂತ ಎಲ್ಲ ಬೆರಳು ಅಂದ್ರೆ ಮಧ್ಯ ಬೆರಳು, ಪ್ರಧಾನವಾಗಿ ಮಧ್ಯ ಬೆರಳು, ಎರಡು ಪಾದದಲ್ಲಿ ಮಧ್ಯ ಬೆರಳು ಮೊದಲನೇ ಭಾಗ ಪ್ರೆಸ್ ಮಾಡ್ತಾ ಹೋದ್ರೆ ಅಲ್ಲಿ ನಿಮ್ಗೆ ಹೆಚ್ಚು ನೋವು ಅನಿಸಿದ್ರೆ ಅಲ್ಲಿ ಪೂರ್ತಿ ಹರ್ಟಿಂಗ್ ಪೇನ್ ಅಂತ ಹೇಳ್ತೀವಿ ನಾವು. ಪೇನ್ ಹರ್ಟಿಂಗ್ ತರ ಇದ್ರೆ ಅವಾಗ ಅರ್ಥ ಮಾಡ್ಕೋಬೇಕು ನಿಮ್ಮ ದೇಹದಲ್ಲಿ ನರಗಳ ಒತ್ತಡ ಇದೆಯಾ ಅಂತ. ಅದು ಹೇಗಂತ ಒಂದು ಚಿತ್ರ ತೋರಿಸ್ತೀನಿ, ಆಮೇಲೆ ಮತ್ತೆ ಮುಂದುವರ್ಸೋಣ. ಒಂದ್ ನಿಮಿಷ. ಅದು ನಿಮ್ಗೆ ಅರ್ಥ ಆಗಕ್ಕೆ ತೋರಿಸ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ. ಆ ಪ್ರಾಂತವನ್ನು ಒತ್ತಬೇಕಾಗತ್ತೆ, ಅದೇ ಪ್ರಧಾನವಾಗಿರೋದು. ನೋಡಿ ಇಲ್ಲಿ ಈ ಚಿತ್ರದಲ್ಲಿ, ಚಿತ್ರ 1ರಲ್ಲಿ ನೀವು ನೋಡ್ತಾ ಇರುವಾಗ ಇಲ್ಲಿ ಎರಡು ಪಾದದಲ್ಲಿ ಈ ಮಧ್ಯ ಬೆರಳು ಮೊದಲನೇ ಭಾಗ ಅಲ್ಲಿ ಪ್ರೆಸ್ ಮಾಡಿ. ಅಲ್ಲಿ ಚೆನ್ನಾಗಿ ಪ್ರೆಸ್ ಮಾಡುವಾಗ ನಿಮ್ಗೆ ನೋವಂತೂ ಅನಿಸಿದ್ರೆ ಖಂಡಿತವಾಗಿ ನಿಮ್ಮ ಒಳಗಡೆ ನರಗಳ ಒತ್ತಡಿ ಇದೆಯಾ ಅಂತ ತೀರ್ಮಾನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಅದಾದ್ಮೇಲೆ ಅದು ಪರಿಹಾರ ಹೇಗೆ ಏನು ಅಂತ ತಿಳ್ಕೊಳ್ಳೋಣ. ಇದು ಮೊದಲನೇದಾಗಿ ನಾವು ಕಂಡುಹಿಡೋದು ಅಂದ್ರೆ ಡಯಾಗ್ನೈಸ್ ಮಾಡೋದು. ಈ ಡಯಾಗ್ನೈಸ್ ಮಾಡಕ್ಕೆ, ನರಗಳ ಒತ್ತಡಿ ಇದೆ ಅಂತ ಡಯಾಗ್ನೈಸ್ ಮಾಡಕ್ಕೆ ನಾವು ಎಲ್ಲೋ ಬೇರೆ ಕಡೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅವ್ರು ಏನೇನು ಟೆಸ್ಟ್ಗಳು ಬರ್ಕೊಡೋದು, ಆ ಟೆಸ್ಟ್ಗಳಿಂದ ನಾವು ಹಣ ಕಲ್ಸ್ಕೊಂಡೋದು ಮತ್ತೆ ಟೆನ್ಷನ್ ಮಾಡ್ಕೊಂಡೋದು ಇದೆಲ್ಲ ಬೇಕಾಗಿಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದು ಮೊದಲನೇದು. ಆಮೇಲೆ ಚಿಕಿತ್ಸೆಗಳೇನು ಇದಕ್ಕೂ ಅಂದ್ರೆ ಈ ತರ ನಮ್ಗೆ ನರಗಳ ಒತ್ತಡಿ ಇದೆಯಾ ಅಂತ ನನಗೂ ಈಗ ಕಂಡುಹಿಡೋದು ಆಯ್ತು, ಅದು ನಾವು ತಿಳ್ಕೊಳ್ಳೋದು ಆಯ್ತು ಅಲ್ವಾ. ಇದರಿಂದ ಈ ಆಕ್ಯುಪ್ರೆಷರ್ ಇದರಲ್ಲಿ ಕೊಡುವಂತ ತಂತ್ರ ಮೂಲಕ. ಓಕೆ, ಈಗ ಚಿಕಿತ್ಸೆ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಚಿಕಿತ್ಸೆ ಏನಂದ್ರೆ, ರೋಗಿಯನ್ನು ಹಿಂದೆ ಮಲಗುವಾಗ ಎರಡು 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 ಪಾದಗಳಲ್ಲಿ ಎಲ್ಲಾ ಬೆರಳುಗಳನ್ನು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬ್ಯಾಕ್ವರ್ಡ್ಸ್ ಬೆಂಡಿಂಗ್ ಅಂದ್ರೆ ಎಲ್ಲ. ಈಗ ಇದು ಪಾದ ಅನ್ಕೊಂಡಿದ್ರೆ ಒಂದು ಪಾದ, ಎಲ್ಲ ಬೆರಳುವನ್ನು ಈ ತರ ಹಿಂದ್ಗಡೆ ಈ ತರ ಬೆಂಡ್ ಮಾಡ್ಬೇಕು, ಆದಷ್ಟು ಬೆಂಡ್ ಮಾಡ್ಬೇಕು ಈ ತರ. ಸೊ ಬೇರೆಯವ್ರ ಮುಖಾಂತರ ಮಾಡಿಸ್ಕೊಳ್ಳಿ, ಇಲ್ಲ ನೀವು ಮಾಡೋಕ್ಕಾಗಲ್ಲ ಅಂದ್ರೂ, ನೀವು ಮಲಗಿರುವಾಗ ನೀವು ಮಾಡೋಕ್ಕಾಗಲ್ಲ, ಇನ್ನೊಬ್ರು ಮಾಡ್ಬೇಕಾಗತ್ತೆ, ನೀವು ಸಹಾಯ ಮಾಡ್ಬೇಕಾಗತ್ತೆ. ಇದು ಮೊದಲನೇ ಚಿಕಿತ್ಸೆ ಹೇಳ್ತಾ ಇದ್ದೀನಿ, ಟೆನ್ಷನ್ ಕಡಿಮೆ ಮಾಡ್ಕೊಡೋದು ಹೇಗೆ ಅಂತ. ಎಲ್ಲ ಬೆರಳು ಈ ತರ ಆದಷ್ಟು ಇದು ಪಾದ ಅಂತ ಅನ್ಕೊಂಡಿದ್ರೆ ಒಂದು ಪಾದ, ಎರಡು ಪಾದಲ್ಲಿ ಮಾಡೋದು. ಆದಷ್ಟು ತರ ಬೆಂಡ್ ಮಾಡಿ, ಎಲ್ಲಾ ಬೆರಳು ಬೆಂಡ್ ಮಾಡಿ, ಹೆಬ್ಬೆರಳು ಮತ್ತೆ ಎಲ್ಲಾ ಬೆರಳು ಈ ತರ ಆದಷ್ಟು ಬೆಂಡ್ ಮಾಡುವಾಗ ಆ ತರ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಿಮ್ಗೆ ಒಳ್ಳೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಅಂದ್ರೆ ಸ್ವಲ್ಪ ನೋವು ಅನಿಸ್ಬೋದು ಅದು ಮಾಡುವಾಗ. ಸೊ ಆದಷ್ಟು ಅಂದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾಗಿ ಅಂದ್ರೆ ಬ್ಯಾಕ್ವರ್ಡ್ ಬೆಂಡ್ ಮಾಡ್ಬೇಕಾಗತ್ತೆ. ಇದು ಒತ್ತಡವನ್ನು ಖಂಡಿತವಾಗಿ ತೆಗೆದಾಗ್ತದೆ. ದಿನಕ್ಕೂ 3 ಬಾರಿ ಮಾಡ್ಬೇಕಾಗತ್ತೆ. 3 ಬಾರಿ ಇದನ್ನು
ಪುನರಾವರ್ತಿಸಿದ್ರೆ ತುಂಬಾ ಅತ್ಯುತ್ತಮ ಪರಿಹಾರ. ಇದು ಒತ್ತಡವನ್ನು ತೆಗೆದುಹಾಕುವಂತ ಒಂದು ಮೊದಲನೇ ಪರಿಹಾರ. ಇನ್ನೊಂದೇನಂದ್ರೆ, ನಿಮ್ಮ ಕೈಗಳನ್ನು ಎಲ್ಲಾ ಬೆರಳುಗಳನ್ನು ಏನ್ ಮಾಡ್ಬೇಕಂದ್ರೆ ಈ ತರ ನೋಡ್ಕೊಳ್ಳಿ. ಎರಡನೇ ಟೆಕ್ನಿಕ್, ಎರಡನೇ ಚಿಕಿತ್ಸಾ ವಿಧಾನ. ಈ ಎರಡು ಎರಡು ಕೈಯಲ್ಲಿ ಈ ತರ ಜೋಡಿಸ್ಕೋಬೇಕಾಗತ್ತೆ. ಆಮೇಲೆ ಈ ಬಲಗೈ ಈ ಎಲ್ಲಾ ಬೆರಳಿಂದ ಈ ಎಡಗೈ ಹಿಂಭಾಗ ಈ ತರ ಪ್ರೆಸ್ ಮಾಡ್ಬೇಕು. ಈ ತರ ಓಕೆ, ಈ ತರ ಪ್ರೆಸ್ ಮಾಡಿ. ಆಮೇಲೆ ತದನಂತರ ಈ ಎಡಗೈ ಎಲ್ಲಾ ಬೆರಳಿಂದ ಬಲಗೈ ಹಿಂಭಾಗ ನೋಡಿ, ಈ ತರ ಚೆನ್ನಾಗಿ ಪ್ರೆಸ್ ಮಾಡಿ. ಓಕೆ, ಇದು 1 ರಿಂದ 3 ನಿಮಿಷ ಕಾಲ ಮಾಡ್ಬೇಕಾಗತ್ತೆ. ದಿನಕ್ಕೆ 3 ರಿಂದ 4 ಸರಿ ಮಾಡ್ಬೇಕಾಗತ್ತೆ. ಈ ತರ ಮಾಡ್ಕೊಂಡಿದ್ರೆ ಸುಮಾರು 1 ರಿಂದ 3 ನಿಮಿಷ ಕಾಲ ಮಾಡ್ತಾನೆ ಇರಿ. ಒಂದು ಬಾರಿ ಮಾಡುವಾಗ ಅದು 3 ರಿಂದ 4 ಬಾರಿ ಮಾಡಿದ್ರೆ ಅತ್ಯುತ್ತಮ ಫಲಿತ. ಯಾವುದಕ್ಕೆ? ಈ ನರಗಳ ಒತ್ತಡವನ್ನು ತೆಗೆದುಹಾಕಕ್ಕೆ. ಇದು ಎರಡನೇ ಪರಿಹಾರ ಆಯ್ತು. ಈಗ ಸ್ನೇಹಿತರೆ, ಸೊ ಇನ್ನೊಂದೇನಂದ್ರೆ ನಿದ್ರಾಹೀನತೆ. ಅಂದ್ರೆ ಇಲ್ಲೇನಾಗತ್ತೆ, ನಿದ್ರೆ ಕೊರತೆ. ಈ ಟೆನ್ಷನ್ ಇರುವಾಗ ನಿದ್ದೆ ಬರಲ್ಲ. ಈ ನರಗಳ ಒತ್ತಡ ಹೆಚ್ಚಿರುವಾಗ ಸೊ ಯಾವುದೇ ಕಾರಣಕ್ಕೆ ನಿಮ್ಗೆ ರಾತ್ರಿ ಸಮಯದಲ್ಲಿ ನಿದ್ದೆ ಬರಲ್ಲ. ಈ ನಿದ್ರಾಹೀನತೆ ಹೆಚ್ಚಾಗ್ತಾ ಹೋಗ್ತದೆ. ಅವಾಗ ಖಂಡಿತವಾಗಿ ನಿದ್ರಾಹೀನತೆ ಬಂದಿದ ಮೇಲೂ ಸಹ ಏನ್ ಮಾಡುತ್ತೆ ಅಂದ್ರೆ, ಬೆಡ್ ಮೇಲೆ ಕೂತಿ ಆ ಬೆಡ್ ಮೇಲೆ ಕೂತ್ಕೊಂಡಿರುವಾಗನೇ ಒಂದು 5 ರಿಂದ 12 ನಿಮಿಷ ಕಾಲ ಹೀಗೆ ಮಾಡ್ತಾ ಇರಿ. ಈ ತರ ಮಾಡ್ಕೊಂಡು ಹೀಗೆ ಮಾಡ್ಕೊಂತ ಮತ್ತೆ ಈ ಬೆರಳಿಂದ ಹೀಗೆ ಈ ತರ ಬೆಡ್ ಮೇಲೆ ಕೂತ್ಕೊಂಡೆ ಒಂದು 5 ನಿಮಿಷದಿಂದ 12 ನಿಮಿಷ ಕಾಲ ಈ ತರ ಒತ್ತಾ ಇರ್ಬೇಕಾಗತ್ತೆ. ಈ ಪ್ರತ್ಯಯವನ್ನು ಕೊನಸಾಗಿಸಿ. ಅವಾಗ ಏನಾಗತ್ತೆ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡೋದು ಸಾಧ್ಯವಾಗತ್ತೆ. ಚೆನ್ನಾಗಿ ನಿದ್ದೆ ಅನ್ನೋದು ಬಂದೇ ಬರ್ತದೆ ಅಷ್ಟೇ. ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ಗುಣಪಡಿಸ್ಕೋಬಹುದು ಆ ನಿದ್ದೆ ಹೀನತವನ್ನು, ಈ ನಿದ್ರೆ ಕೊರತವನ್ನು ಖಂಡಿತವಾಗಿ ಗುಣಪಡಿಸ್ಕೋಬಹುದು. ಈ ಜೊತೆಗೆ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ಈಗಾಗಲೇ ಇದನ್ನ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ, ಈ ನಿದ್ರೆ ಕೊರತೆಗೆ ನಿದ್ರೆ ಹೀನತೆಗೆ ಏನ್ ಮಾಡ್ಬೋದು ಅಂದ್ರೆ, ಸಾಲ್ಟ್ ಇದೆಲ್ಲ, ಉಪ್ಪನ್ನು ಚೆನ್ನಾಗಿ ಬಯಸ್ಬೇಕಾಗತ್ತೆ. ಪ್ಯಾನ್ ಮೇಲೆ ಚೆನ್ನಾಗಿ ಬಯಸಿ, ಅದು ಬ್ರೌನ್ ಕಲರ್ ತರ ಬರ್ತದೆ ಅಲ್ವಾ? ಆ ಬ್ರೌನ್ ಕಲರ್ ಬರುವಾಗ ಅದನ್ನು ತೆಗೆದ ಮೇಲೆ ಅದನ್ನು ಒಂದು ಎರಡು ಧಾನ್ಯಗಳಂತ ಹೇಳುವುದು, ಅಂದ್ರೆ 2 ಭಾಗವನ್ನು ನಮ್ಮ ನಾಲಿಗೆ ಮೇಲೆ ಹಾಕೋಬೇಕಾಗತ್ತೆ. ನಾಲಿಗೆ ಮೇಲೆ ಹಾಕೊಂಡಿದ್ರೆ ಆ ನಿದ್ದೆ ಮಾಡೋ ಸಮಯದಲ್ಲಿ ನಿದ್ದೆ ಬರ್ತಾ ಇಲ್ಲ ಅನ್ನೋವಾಗ ಇದು ಮಾಡಿ. ಇದು ಪ್ರತಿಯೊಂದು ದಿವಸ ಮಾಡಬಾರ್ದು. ಅಂದ್ರೆ ಯಾವಾಗೋ ನೀವು ಆತರ ನಿದ್ದೆ ಕೊರತೆ ಹೆಚ್ಚಾಗಿರುವಾಗ ಇದು ಮಾಡ್ಕೊಂಡ್ರೆ ತಕ್ಷಣವೇ ನಿದ್ದೆ ಬರುತ್ತೆ. ಇದು ಅದ್ಭುತವಾದ ಪರಿಹಾರ ಸ್ನೇಹಿತರೆ. ಸೊ ಅಂದ್ರೆ ಈ ಬಿಸಿ ಮಾಡಿದ ಉಪ್ಪನ್ನು 1 ರಿಂದ 2 ಧಾನ್ಯಗಳನ್ನು ತೆಗೆದುಕೊಳ್ಳೋದು, ಅದು ನಾಲಿಗೆ ಮೇಲೆ ಹಾಕೊಳ್ಳೋದು ಅಷ್ಟೇ. ಅದು ತಕ್ಷಣವೇ ನಿದ್ದೆ ಬರುತ್ತೆ. ಮತ್ತೆ ನಾಲ್ಕನೇ ಚಿಕಿತ್ಸೆ ಈ ನರಗಳ ಒತ್ತಡಕ್ಕೆ ಏನಂದ್ರೆ, 2 ಗ್ಲಾಸು ಚಿನ್ನ, ಬೆಳ್ಳಿ, ತಾಮ್ರ ಈ ಚಾರ್ಜ್ ನೀರನ್ನು ಏನ್ ಮಾಡ್ಬೇಕಂದ್ರೆ 8 ಗ್ಲಾಸಿಂದ ಈ 2 ಗ್ಲಾಸ್ ಮಾಡಿ, 8 ಗ್ಲಾಸ್ ನೀರನ್ನು ಈ ಚಿನ್ನ ಹಾಕಿ, ಬೆಳ್ಳಿ ಹಾಕಿ, ತಾಮ್ರ ಹಾಕಿ ಚೆನ್ನಾಗಿ ಬಯಸಿದ ಮೇಲೆ ಅದು 2 ಗ್ಲಾಸ್ ಆಗುತ್ತೆ. ಆ 2 ಗ್ಲಾಸನ್ನು ಕುಡಿಯುವಾಗ ನಿಮ್ಮ ಟೆನ್ಷನ್ ಅಂದ್ರೆ ನರ್ವಸ್ ಟೆನ್ಷನ್, ಈ ನರಗಳ ಒತ್ತಡ ಪೂರ್ತಿ ಪರಿಹಾರ ಆಗುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೊನೆ ಪರಿಹಾರ ಈ ಬಯೋಕೆಮಿಕ್ ಮೆಡಿಸಿನ್ ಅಲ್ಲಿ ಇದೆ. ಬಯೋಕೆಮಿಕ್ ಮೆಡಿಸಿನ್ ಅಂದ್ರೆ ಹೋಮಿಯೋಪತಿ ಸ್ಟೋರ್ ಹೋಗಿ ನೀವು ಕೇಳಿದ್ರೆ ಈ ಬಯೋಕೆಮಿಕಲ್ ಸಾಲ್ಟ್ಸ್ ಅಂತ ಈಗಾಗಲೇ 12 ಸಾಲ್ಟ್ಸ್ ಬಗ್ಗೆ ನಾನು ಹೇಳ್ತಾ ಬಂದಿದ್ದೀನಿ ಇಂದಿನ ಕ್ಲಾಸ್ ಅಲ್ಲಿ. ಸೊ 12 ಸಾಲ್ಟ್ಸ್ ಅಲ್ಲಿ ಈ ಬಯೋಕೆಮಿಕಲ್ ಸಾಲ್ಟ್ಸ್ ಅಂತ ನಾವೇನ್ ಹೇಳ್ತೀವೋ, ಇದರಲ್ಲಿ ಕಾಲಿಫಾಸ್ 1M ಅದ್ಭುತ ಪರಿಹಾರ ಈ ನರಗಳ ಒತ್ತಡಕ್ಕೆ. ಯಾವುದೇ ನಾವು ನರಗಳ ಒತ್ತಡಕ್ಕೆ ಹೆಚ್ಚು ಬಿಪಿ ಮಾಡ್ಕೊಂಡು ಬಿಪಿ ಆಗಿದೆ ಅಂತ ಹೇಳ್ಬಿಟ್ಟು ಆ ಬಿಪಿ ಮಾತ್ರೆಗಳು ತಗೊಂಡು ಅದಕ್ಕಿರುವಂತ ಅಡ್ಡಪಣಗಳು ಹೆಚ್ಚು ಮಾಡ್ಕೊಳ್ಳೋದು, ಇದೆಲ್ಲ ಏನು ಒಳ್ಳೇದಲ್ಲ ಸ್ನೇಹಿತರೆ. ಖಂಡಿತವಾಗಿ ಈ ಪರಿಹಾರಗಳು, ಈ ನೈಸರ್ಗಿಕವಾಗಿ ಸುಲಭವಾಗಿ ಸರಳವಾಗಿರುವಂತಹ ಈ ಪರಿಹಾರಗಳು ನಾವು ಪಾಲನೆ ಮಾಡೋದು ತುಂಬಾ ಉತ್ತಮ ಆಗತ್ತೆ. ನೋಡಿ, ಕೊನೆಯ ಪರಿಹಾರ ಕಾಲಿಫಾಸ್ 1M ಬಯೋಕೆಮಿಕ್ ಮೆಡಿಸಿನ್. ಇದು ಅದ್ಭುತವಾಗಿ ಪ್ರತಿಯೊಬ್ಬರು ತಗೋಬಹುದು. ಇದರಿಂದ ಏನು ಅಡ್ಡಪಣವಿಲ್ಲ. ಇದೊಂದು ಸಾಲ್ಟ್ ಅಂತೆ ಅಷ್ಟೇ, ಲವಣಗಳು. ಓಕೆ, ಇದರಲ್ಲಿ ಏನಂದ್ರೆ ಈ ರೋಗಿಗೆ 8 ಮಾತ್ರೆಗಳನ್ನು ಸಂಜೆ 8 ರಿಂದ 9ವರೆಗೂ ಆ ಸಮಯದಲ್ಲಿ ಕೊಡ್ಬೇಕಾಗತ್ತೆ. ಆತರ 10 ದಿನ ಕೊಡಿ, 10 ದಿನ ನೀಡಿ. ತದನಂತರ ಏನ್ ಮಾಡ್ತಾ ಇದ್ರೆ ವಾರಕ್ಕೊಂದ್ಸರಿ 8 ಮಾತ್ರೆಗಳು ಕೊಡಿ. ಅದಾದ್ಮೇಲೆ 10 ದಿನ ಅನಂತರ ಏನ್ ಮಾಡ್ಬೇಕು, ಪ್ರತಿದಿನ ಕಾಲಿಫಾಸ್ 4 ಮಾತ್ರೆಗಳು ತಗೊಳ್ಳಿ. ಈ ತರ 45 ದಿನಗಳಲ್ಲಿ ಈ ಕೋರ್ಸ್ ಅನ್ನು ಪೂರ್ಣಗೊಳಿಸ್ಕೊಳ್ಳಿ ಅಷ್ಟೇ. ಈ ತರ ಮಾಡ್ಕೊಂಡ್ರೆ
ಇದು ಪೂರ್ತಿ ನಮಗೆ ಅದ್ಭುತವಾದ ಈ ನರಗಳ ಒತ್ತಡಿಯಿಂದ ನಾವು ಪೂರ್ತಿ ಆಚೆ ಕಡೆ ಬರ್ತೀವಿ, ಚೇತರಿಸಿಕೊಂತೀವಿ ಅಂತ ಅದರಲ್ಲಿ ಏನು ಸಂದೇಹ ಇಲ್ಲ ಸ್ನೇಹಿತರೆ. ಇದು ನರಗಳ ಒತ್ತಡ ಬಗ್ಗೆ ಹೇಗೆ ಗುಣಪಡಿಸ್ಕೊಳ್ಳೋದು ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗದಾಗಿದೆ. ಇದೆಲ್ಲ ನಾವು ದಯವಿಟ್ಟು ಪಾಲನೆ ಮಾಡೋಣ. ಇನ್ನೊಬ್ಬರಿಗೆ ಎಲ್ಲರಿಗೂ ಈ ಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ.